ಕೋಟ್ಯಾಂತರ ಲಕ್ಷಾಂತರ ಜನನ ಇನ್ಸ್ಪೈರ್ ಮಾಡಿದಂತಹ ಒಬ್ಬ ದಂತಕಥೆ ವಿರಾಟ್ ಕೊಹ್ಲಿ. ಸೊ ನಾವು ಒಂದೇ ಒಂದು ವರ್ಡ್ನಿಂದ ಮುಗಿಸೋಕ್ಕಾಗಲ್ಲ. ನಮಗೇನು ಬೇಕಾಗಿತ್ತು ಅಂತಂದರೆ ವಿರಾಟ್ ಕೊಹ್ಲಿ ಅವರು ಒಂದು ಲ್ಯಾಪ್ ಆಫ್ ಆನರ್ ಕೊಟ್ಟು ಅಪೋನೆಂಟ್ಸಿಂದ ಆಗಿರ್ಬೋದು, ಇಂಡಿಯನ್ ಪ್ಲೇಯರ್ಸಿಂದ ಆಗಿರ್ಬೋದು, ಒಂದು ಗಾರ್ಡ್ ಆಫ್ ಆನರ್ನ ರಿಸೀವ್ ಮಾಡಿ ಆಮೇಲೆ ಇನ್ನು ಫುಲ್ ಪ್ಯಾಕ್ ಸ್ಟೇಡಿಯಂ ವಿರಾಟ್ ಕೊಹ್ಲಿ ಅವರು ಗ್ರ್ಯಾಟಿಟ್ಯೂಡಿಂದ ರಿಟೈರ್ ಮಾಡಿದಿದ್ರೆ ಫ್ಯಾನ್ಸ್ನಲ್ಲಿ ಇದ್ದಂತಹ ಒಂದು ಗ್ರ್ಯಾಟಿಟ್ಯೂಡ್, ಅವರ ಕಣ್ಣಲ್ಲಿ ಇದ್ದಂತಹ ಒಂದು ಥ್ಯಾಂಕ್ಫುಲ್ನೆಸ್ನ ವಿರಾಟ್ ಕೊಹ್ಲಿ ಅವರ ಕಣ್ಣಾರೆ ನೋಡಿ ರಿಟೈರ್ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಬಟ್ ಈ ಥರ ಸೋಷಿಯಲ್ ಮೀಡಿಯಲ್ಲಿ ರಿಟೈರ್ ಮಾಡೋದು ಖಂಡಿತವಾಗ್ಲೂ ಇದು ಒಂದು ಹತಾಶೆ ಅಂತಲೇ ಹೇಳ್ಬೋದು. ನನಗೆ ಒಂದು ನಿರಾಸೆನೇ ಆಗೋಯಿತು ವಿರಾಟ್ ಕೊಹ್ಲಿ ಅವರು ಈ ಥರ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ಮೇಲೆ. ಬಟ್ ಡೆಫಿನೆಟ್ಲಿ ವಿ ಕಾಂಟ್ ಹೆಲ್ಪ್ ಇಟ್. ವಿ ಹ್ಯಾವ್ ಗಾಟ್ ಟು ಮೂವ್ ಆನ್. ಇಡೀ ಭಾರತಕ್ಕೇ ಈ ಒಂದು ವಾರನೇ ಸರಿ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಇವಾಗ ಇತ್ತೀಚೆಗೆ ಬಂದಿರುವಂಥ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಟೆಸ್ಟಲ್ಲಿ ರಿಟೈರ್ಮೆಂಟ್ ಮಾತ್ರ ಅಲ್ಲ, ಅದಕ್ಕಿಂತ ದೊಡ್ಡದಾದಂಥ ಒಂದು ಭಾಗ IPLನೇ ಸಸ್ಪೆನ್ಷನ್ ಬಂದಂತಹ ಒಂದು ಪರಿಸ್ಥಿತಿ. ಇಂಡಿಯಾ ಪಾಕಿಸ್ತಾನ್ ವಾರು, ರೋಹಿತ್ ಶರ್ಮಾ ಅವರ ರಿಟೈರ್ಮೆಂಟು 7th May ಆ್ಯಂಡ್ ಇವತ್ತು ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕ್ರಿಕೆಟ್ನ ದಂತಕಥೆ ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟು. ರೋಹಿತ್ ಶರ್ಮಾ ಅವರ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ ಕೂಡಲೇ ವಿರಾಟ್ ಕೊಹ್ಲಿ ಅವರಿಗೆ ಏನಕ್ಕೆ ರಿಟೈರ್ಮೆಂಟ್ ಮಾಡಬೇಕು ಅನ್ನಿಸ್ತು ಅಂತಲೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ರೋಹಿತ್ ಶರ್ಮಾ ಅಫ್ಕೋರ್ಸ್ ಅವ್ರು ಆಡಿರೋದೇ ಬರೀ 67 ಟೆಸ್ಟ್ ಮ್ಯಾಚಸ್ಸು, ನಾಟ್ ಒನ್ ಆಫ್ ದ ಗ್ರೇಟೆಸ್ಟ್ ಟು ಹ್ಯಾವ್ ಎವರ್ ಪ್ಲೇ ಟೆಸ್ಟ್ ಕ್ರಿಕೆಟ್. ಅಫ್ಕೋರ್ಸ್ ರೋಹಿತ್ ಶರ್ಮಾ ಇಸ್ ಒನ್ ಆಫ್ ದ ಫೈನೆಸ್ಟ್ ಬ್ಯಾಟ್ಸ್ಮನ್ ಇಂಡಿಯಾಸ್ ಎವರ್ ಸೀನ್. ಆದರೆ ವಿರಾಟ್ ಕೊಹ್ಲಿ ಅಂತಹ ಲೆಗಸಿ, ಆ ಒಂದು ಆರಾನ ಮೇಂಟೈನ್ ಮಾಡಿದವರಲ್ಲ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟಲ್ಲಿ. ಬಟ್ ವಿರಾಟ್ ಕೊಹ್ಲಿ ಯಾವ ಥರ ಪ್ಲೇಯರು ಅಂತ ಅಂದರೆ, ಆಸ್ಟ್ರೇಲಿಯಾದಲ್ಲಿ ನಮಗೆ ಯಾರ್ಯಾರು ದಿಗ್ಗಜರು ನಮಗೆ ಗೊತ್ತು, ಟೆಸ್ಟ್ ಕ್ರಿಕೆಟ್ ಯಾರ್ಯಾರು ಆಡಿರೋ ದಿಗ್ಗಜರು ಅಂತ. ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್ ಇಂತಹ ಪ್ಲೇಯರ್ಸು ಹೋಗಿ ಆಸ್ಟ್ರೇಲಿಯಾನಲ್ಲಿ ಒಂದು ದಂತಕಥೆನೇ ಬರೆದು ಬಂದಂತಹ ಪ್ಲೇಯರ್ಸು ಆಸ್ಟ್ರೇಲಿಯಾದ ಪ್ಲೇಯರ್ಸ್ ಹೇಗೆ ಸ್ಲೆಡ್ಜ್ ಮಾಡ್ತಾಯಿದ್ರು, ಯಾವ ರೀತಿಯ ಟಾಂಟ್ ಕೊಡ್ತಾಯಿದ್ರು ಇಂಡಿಯನ್ ಪ್ಲೇಯರ್ಸ್ಗೆ ಅಂತಂದರೆ, ಬರೀ ಒಂದು ಕ್ರಿಕೆಟ್ನ ಕ್ವಾಲಿಟಿ ಅಲ್ಲದೆ ಔಟ್ಸೈಡ್ ದ ಕ್ರಿಕೆಟ್ ಕ್ವಾಲಿಟಿ ಒಂದು ಮಾರ್ಚ್ನಲ್ಲೇ ಆಸ್ಟ್ರೇಲಿಯಾದವರು ಇಂಡಿಯಾನ ಸೋಲಿಸ್ತಾಯಿದ್ರು ಓವರ್ಸೀಸ್ ಟೆಸ್ಟ್ ಮ್ಯಾಚ್ಗಳಲ್ಲಿ. ಸೊ ಆ ಒಂದು ಟೈಮ್ ಲೈನ್ನಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಕಾಲಿಟ್ಟಂಥವರು ವಿರಾಟ್ ಕೊಹ್ಲಿ. ಯಾಕೆಂದರೆ ಆ ಒಂದು ಅಗ್ರೆಷನ್, ಕೈಂಡ್ ಆಫ್ ಪ್ಯಾಷನ್ ಯಾವ ಪ್ಲೇಯರ್ನಲ್ಲೂ ಅಲ್ಲಿ ತನಕ ಕಾಣಿಸ್ಕೊಂಡಿರಲಿಲ್ಲ. ಅಫ್ಕೋರ್ಸ್ ಸೌರವ್ ಗಂಗೂಲಿ ವಾಸ್ ಅ ವೆರಿ ಅಗ್ರೆಸಿವ್ ಕ್ಯಾಪ್ಟನ್. ಬಟ್ ವಿರಾಟ್ ಕೊಹ್ಲಿ ತಂದು ಕೊಟ್ಟಂತಹ ಅಗ್ರೆಸಿವ್ ಅಪ್ರೋಚ್ ಇನ್ಯಾರಿಗೂ ಕೊಡೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆ್ಯಂಡ್ ಫಿಟ್ನೆಸ್ನ ಕನ್ಸಿಡರ್ ಮಾಡೋಕ್ಕೆ ಹೋದರೆ ಒನ್ ಆಫ್ ದ ಫಿಟ್ಟೆಸ್ಟ್ ಕ್ರಿಕೆಟರ್ಸ್ ಎವರ್ ಅಂತ ಹೇಳ್ಬೋದು. ಬಾರ್ಡ್ ಗವಾಸ್ಕರ್ ಟ್ರೋಫಿ 2024 ಆ್ಯಂಡ್ 25 ಈ ಒಂದು ಸೀರೀಸ್ ಕ್ರಿಯೇಟ್ ಮಾಡಿದಂತಹ ಇಂಪ್ಯಾಕ್ಟ್ ಇಂಡಿಯನ್ ಪ್ಲೇಯರ್ಸ್ ಮೇಲೆ ಇನ್ಯಾವ ಸೀರೀಸು ಈ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇಲ್ವಾ ಗೊತ್ತಿಲ್ಲ. ಯಾಕೆಂದರೆ ಈ ಒಂದು ಸೀರೀಸ್ ಆದಮೇಲೆ ರಿಟೈರ್ ಆದಂಥವರು ರಿಯಲ್ ಮ್ಯಾಚ್ ವಿನ್ನರ್ಸ್ ಆ್ಯಂಡ್ ರಿಯಲ್ ಲೆಜೆಂಡ್ಸ್ ಆಫ್ ಟೆಸ್ಟ್ ಕ್ರಿಕೆಟ್ ಫಾರ್ ಇಂಡಿಯಾ. ಒಂದು ರವಿಚಂದ್ರನ್ ಅಶ್ವಿನ್ ನಾವು ಬಾರ್ಡ್ ಗವಾಸ್ಕರ್ ಟ್ರೋಫಿ ಆಗ್ತಿದ್ದಾಗೇ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದರು. ಅದಾದಮೇಲೆ ರೀಸೆಂಟಾಗಿ May 7 ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದರು. ಅಫ್ಕೋರ್ಸ್ ರೋಹಿತ್ ಶರ್ಮಾ ಆ್ಯಂಡ್ ರವಿಚಂದ್ರನ್ ಅಶ್ವಿನ್ ಅವರು ದೇ ಹ್ಯಾಡ್ ದ ಟೈಮ್ ಇನ್ ಟೆಸ್ಟ್ ಕ್ರಿಕೆಟ್. ಅವ್ರಿಗೆ ಏಜ್ ಕೂಡ ಆಗಿತ್ತು ಆ್ಯಂಡ್ ಫಿಟ್ನೆಸ್ನ ಕನ್ಸಿಡರ್ ಮಾಡಿದರೆ ಆ ಏಜ್ನಲ್ಲಿ ಡೆಫಿನೆಟ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಕಂಟಿನ್ಯೂ ಮಾಡುವಂಥ ಥಾಟ್ ಅವ್ರಿಗೆ ಖಂಡಿತವಾಗ್ಲೂ ಬಂದಿರಲ್ಲ. ಸೊ ಅದರಿಂದ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಬಟ್ ಇಂಡಿಯಾದ ದಿಗ್ಗಜರಾದಂತಹ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್ ಅವರೇ 39 ಇಯರ್ಸ್ ತನಕ ಆಡಿದಂಥವರು ಟೆಸ್ಟ್ ಕ್ರಿಕೆಟ್ನಲ್ಲಿ. ಆ್ಯಂಡ್ ಟೆಸ್ಟ್ ಕ್ರಿಕೆಟ್ಗೆ ಬೇಕಾದಂತಹ ಫಿಟ್ನೆಸ್ ಅವರಲ್ಲಿ ಖಂಡಿತವಾಗ್ಲೂ ಇತ್ತು. ಬಟ್ ಎಕ್ಸೆಪ್ಷನಲ್ ಫಿಟ್ನೆಸ್ ರೆಜಿಮೆ ಮೇಂಟೈನ್ ಮಾಡ್ಕೊಂಡು ಬಂದಂತಹ ಒಂದು ಟೆಸ್ಟ್ ಕ್ರಿಕೆಟ್ನ ದಂತಕಥೆ, ಟೆಸ್ಟ್ ಕ್ರಿಕೆಟ್ ಮಾತ್ರ ಅಲ್ಲ, ಒಂದು ಇಂಡಿಯನ್ನ ಕ್ರಿಕೆಟ್ ಹಿಸ್ಟ್ರಿನ ಒಂದು ದಂತಕಥೆ ವಿರಾಟ್ ಕೊಹ್ಲಿ ಅವರು 36 ವರ್ಷಕ್ಕೆ ಟೆಸ್ಟ್ ಕ್ರಿಕೆಟ್ನಲ್ಲಿ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಅಂತ ನ್ಯೂಸ್ ಗೊತ್ತಾಗ್ತಿದ್ದ 2 ದಿನಕ್ಕೇ ವಿರಾಟ್ ಕೊಹ್ಲಿ ಅವರು BCCIಗೆ ಆಲ್ರೆಡಿ ಕನ್ವೆ ಮಾಡಿಬಿಟ್ಟಿದ್ರು ದಟ್ ನಾನು ಕೂಡ ರಿಟೈರ್ ಮಾಡ್ತಾ ಇದ್ದೀನಿ ಫಾರ್ಮ್ಯಾಟ್ನಿಂದ, ಬೇಗ ಪರ್ಮಿಷನನ್ನು ಕೊಡಿ ಅಂತ. ಬಟ್ ನಾವು ನೋಡಿದ್ವಿ ಈವನ್ ದ BCCI ವರ್ ನಾಟ್ ರೆಡಿ ಟು ಲೆಟ್ ಗೋ ಆಫ್ ವಿರಾಟ್ ಕೊಹ್ಲಿ. ದ್ಯಾಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಂತಹ ಒಬ್ಬ ಪ್ಲೇಯರ್ನ, ದ್ಯಾಟ್ ಕೈಂಡ್ ಆಫ್ ಲೆಜೆಂಡ್ನ ಬಿಟ್ಕೊಡೋಕ್ಕೆ BCCI ರೆಡಿ ಇರಲಿಲ್ಲ. ಅಂದಮೇಲೆ ನಾವೆಲ್ಲ ರೆಡಿ ಇರ್ತೀವ? ಖಂಡಿತವಾಗ್ಲೂ ರೆಡಿ ಇರಲಿಲ್ಲ. ಇವಾಗಲೂ ಕೂಡ ಇಟ್ ಜಸ್ಟ್ ಡಸಂಟ್ ಫೀಲ್ ರೈಟ್. BCCIಯಿಂದ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಹೋಗಿ ವಿರಾಟ್ ಕೊಹ್ಲಿ ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಯು ಸ್ಟಿಲ್ ಕ್ಯಾನ್ ಪ್ಲೇ ಫಾರ್ ಲಾಂಗ್, ಯು ಸ್ಟಿಲ್ ಹ್ಯಾವ್ ದಟ್ ಗೇಮ್ ಇನ್ ಯು, ನಿಮ್ಮ ಹತ್ರ ಇನ್ನೂ ಫಿಟ್ನೆಸ್ ಇದೆ ಆ್ಯಂಡ್ 36 ಇಯರ್ಸ್ಗೆ ಈ ಥರ ಡಿಸಿಪ್ಲಿನು, ಈ ಥರ ಒಂದು ಹಾರ್ಡ್ ವರ್ಕ್ನ ಮೇಂಟೈನ್ ಮಾಡ್ಕೊಬೋದು, 36 ವರ್ಷಕ್ಕೆ ರಿಟೈರ್ ಮಾಡೋದು ಖಂಡಿತವಾಗ್ಲೂ ಸರಿ ಅನ್ಸಲ್ಲ, ನೀವು ಇನ್ನೂ ಆಡ್ಬೋದು, ಯು ಹ್ಯಾವ್ ದ ಗೇಮ್ ಇನ್ ಯು, ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರೂ ಕೂಡ ವಿರಾಟ್ ಕೊಹ್ಲಿ ಅವರು ಅಫಿಷಿಯಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಇವತ್ತು ಅನೌನ್ಸ್ ಮಾಡಿದ್ದಾರೆ ದಟ್ ಹೀ ಈಸ್ ಡನ್ ವಿತ್ ಟೆಸ್ಟ್ ಕ್ರಿಕೆಟ್ ಅಂತ. ಸೌರವ್ ಗಂಗೂಲಿ ಕ್ಯಾಪ್ಟನ್ಸಿ ಎರಾ ಬಿಟ್ಟರೆ ಇಂಡಿಯನ್ಸ್ ಯಾವತ್ತೂ ಆಸ್ಟ್ರೇಲಿಯಾ ಮಾಡಿದಂತಹ ಸ್ಲೆಡ್ಜಿಂಗ್ನ ಫೇಸ್ ಮಾಡಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂತಹ ಟೀಮೇ ಅಲ್ಲ. ಸೌರವ್ ಗಂಗೂಲಿ ಅವರು ಅಫ್ಕೋರ್ಸ್ ಅಗ್ರೆಸಿವ್ ಆಗಿ ಕ್ಯಾಪ್ಟನ್ಸಿ ಮಾಡ್ತಿದ್ರು. ಸೊ ಅದರಿಂದ ಅಗ್ರೆಸಿವ್ ಅನ್ನೋ ಕಲ್ಚರ್ ಕ್ರಿಯೇಟ್ ಆಯಿತು ಇಂಡಿಯನ್ ಟೀಮ್ನಲ್ಲಿ.
ಮಹೇಂದ್ರ ಸಿಂಗ್ ಧೋನಿ ಅವರು ಸಡನ್ ಆಗಿ ನಿವೃತ್ತಿ ಹೊಂದಾಗ ಯಾರನ್ನ ಕ್ಯಾಪ್ಟನ್ಸಿಗೆ ನೇಮಿಸಬೇಕು ಅಂತ ಕ್ಲೂಲೆಸ್ ಆಗಿದ್ದಾಗ ಕಣ್ಣಿಗೆ ಬಿದ್ದಂತಹ ಒಬ್ಬ ಪ್ಲೇಯರ್ ವಿರಾಟ್ ಕೊಹ್ಲಿ. ಬಟ್ BCCI ದೆನ್ ಡಿಡ್ ನಾಟ್ ನೋ ದಟ್ ದಿಸ್ ಇಸ್ ಟರ್ನಿಂಗ್ ಔಟ್ ಟು ಬಿ ಸಮಥಿಂಗ್ ಇನ್ಕ್ರೆಡಿಬಲ್ ಇನ್ ವರ್ಲ್ಡ್ ಕ್ರಿಕೆಟ್ ಅಂತ, ಜಸ್ಟ್ ನಾಟ್ ಇನ್ ಇಂಡಿಯನ್ ಕ್ರಿಕೆಟ್, ಇನ್ ವರ್ಲ್ಡ್ ಕ್ರಿಕೆಟ್ ಅಂತ. ಯಾಕೆಂದರೆ ವಿರಾಟ್ ಕೊಹ್ಲಿ ಎಂಡೆಡ್ ಅಪ್ ಬೀಯಿಂಗ್ ದ ಬೆಸ್ಟ್ ಕ್ಯಾಪ್ಟನ್ ಟು ಹ್ಯಾವ್ ಎವರ್ ಕ್ಯಾಪ್ಟನ್ ಇಂಡಿಯಾ ಇನ್ ಟೆಸ್ಟ್ ಕ್ರಿಕೆಟ್. ಯಾಕಂದರೆ ಅವರು ಒಂದು ಮೈಂಡ್ಸೆಟ್ನ ಚೇಂಜೇ ಮಾಡಿಬಿಟ್ರು, ಟೆಸ್ಟ್ ಕ್ರಿಕೆಟ್ನ ಕಲ್ಚರ್ನ ಚೇಂಜ್ ಮಾಡಿದ್ರು, ಅಗ್ರೆಸಿವ್ ಅಪ್ರೋಚ್ನ ತೊಗೊಂಡು ಬಂದರು, ಫಾಸ್ಟ್ ಬೌಲಿಂಗ್ನ ಇಂಪ್ರೂವ್ ಮಾಡಿದ್ರು. ಯಾವುದೇ ಕಂಟ್ರಿಗೆ ಹೋದ್ರು ನಮ್ಮ ಫಾಸ್ಟ್ ಬೌಲಿಂಗ್ ಡಾಮಿನೇಟ್ ಮಾಡಬೇಕು ಆ್ಯಂಡ್ ಎಲ್ಲ ಕಡೆ 20 ವಿಕೆಟ್ಸ್ನ ತೊಗೊಳ್ಳೇಬೇಕು ಅನ್ನುವಂತಹ ಒಂದು ಕಲ್ಚರ್ನ ತೊಗೊಂಬಂದರು. ಇದು ಟೆಸ್ಟ್ ಕ್ರಿಕೆಟ್ಗೆ ಬೇಕಾಗಿರುವಂತಹ ಒಂದು ಫೈರ್. ಆ ಫೈರ್ ವಿರಾಟ್ ಕೊಹ್ಲಿ ಅವರಲ್ಲಿತ್ತು. ಅದೇ ಫೈರ್ನ ಎಲ್ಲರನ್ನೂ ಇನ್ಸ್ಟಿಲ್ ಮಾಡಿದ್ರು. ಟೀಮ್ನಲ್ಲಿ ಒಂದು ಕೋರ್ ಫಾಸ್ಟ್ ಬೌಲಿಂಗ್ ಗ್ರೂಪ್ನ ಬಿಲ್ಡ್ ಮಾಡಿದ್ರು. ಇಡೀ ಬ್ಯಾಟಿಂಗ್ ಲೈನಪ್ನ ಅವರು ಒಬ್ಬರೇ ಅವ್ರ ಶೋಲ್ಡರ್ಸ್ ಮೇಲೆ ಎತ್ಕೊಂಡು ಹೋಗ್ತಿದ್ರು. ಅಫ್ಕೋರ್ಸ್ ಚೇತೇಶ್ವರ್ ಪೂಜಾರ ಇದ್ದರು, ಅಫ್ಕೋರ್ಸ್ ಅಜಿಂಕ್ಯ ರಹಾನೆ ಇದ್ದರು. ಆ್ಯಂಡ್ 2018 ಬಾರ್ಡರ್ ಗವಾಸ್ಕರ್ ಸೀರೀಸ್ ವಿಲ್ ಬಿ ಒನ್ ಆಫ್ ದ ರಿಚೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಬೋಲ್ಡ್ ಲೆಟರ್ಸಲ್ಲಿ ಈ ಒಂದು 2018 ಬಾರ್ಡರ್ ಗವಾಸ್ಕರ್ ಸೀರೀಸ್ನ ನಾವು ಬರೀಬೇಕಾಗುತ್ತೆ ವಿರಾಟ್ ಕೊಹ್ಲಿ ಅವರ ಹಿಸ್ಟ್ರಿ ಬುಕ್ಸ್ನಲ್ಲಿ. ಆ್ಯಂಡ್ ಅಫ್ಕೋರ್ಸ್ 2018 ಇಂಗ್ಲೆಂಡ್ ಸೀರೀಸ್, ಯಾಕಂದರೆ ಅವರು ಅವರ ಕಮ್ಬ್ಯಾಕ್ನ ಅನೌನ್ಸ್ ಮಾಡಿದ್ರು. ಲಾಸ್ಟ್ ಟೈಮ್ ಇಂಗ್ಲೆಂಡ್ಗೆ ಹೋದಾಗ 2014ನಲ್ಲಿ 2018ಗೆ ಮುಂಚೆ 2014ನಲ್ಲಿ ವಿರಾಟ್ ಕೊಹ್ಲಿ ಅವರ ಆಫ್ ಸ್ಟಂಪ್ ಫೋರ್ಸ್ ಜೇಮ್ಸ್ ಆ್ಯಂಡರ್ಸನ್ ಅವರು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ನ ಎಕ್ಸ್ಪೋಸೇ ಮಾಡಿಬಿಟ್ಟಿದ್ರು ಅಂತ ಹೇಳಬೇಕು. ಬಟ್ 2018ನಲ್ಲಿ ಫಸ್ಟ್ ಟೆಸ್ಟ್ ಮ್ಯಾಚ್ ನಮಗೆಲ್ಲ ಎಷ್ಟು ನೆನಪಿದೆ ಅಂತಂದರೆ ವಿರಾಟ್ ಕೊಹ್ಲಿ ಅವರ ಎಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತಂದರೆ ನನಗೆ ಎಸ್ಪೆಷಲಿ ಅಫ್ಕೋರ್ಸ್ ಎಷ್ಟೊಂದು ಜನಕ್ಕೆ ಮಿಲಿಯನ್ಸ್ ಆಫ್ ದೆಮ್ ವಿಲ್ ನೋ ದಟ್ ಫಸ್ಟ್ ಟೆಸ್ಟ್ ಮ್ಯಾಚ್ ಇನ್ ದ ಇಂಗ್ಲೆಂಡ್ ಸೀರೀಸ್ ಇನ್ 2018 ವಾಸ್ played in Edgbaston and Virat Kohli's 149 runs in that innings was another level, just another level ಅಂತಲೇ ಹೇಳಬೇಕು. ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ಸು ಸ್ಟ್ಯಾಟ್ಸು ನಮ್ಗೆ ಎಲ್ಲ ಕಡೆ ಸಿಗುತ್ತೆ. ಬಟ್ ನಾವು ಇವತ್ತು ಮಾತಾಡೋಕ್ಕೆ ಇಲ್ಲೇನು ಬಂದಿದ್ದೀವಿ ಅಂತಂದರೆ ವಿರಾಟ್ ಕೊಹ್ಲಿ ಅವರು ಕ್ರಿಯೇಟ್ ಮಾಡಿದಂತಹ ಇಂಪ್ಯಾಕ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಇನ್ಸ್ಪೈರ್ ಮಾಡಿದಂತಹ ಜನ ಆ್ಯಂಡ್ ಇನ್ಸ್ಪೈರ್ ಮಾಡಿರುವಂತಹ ಡಿಗ್ರಿ, ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾವಿಲ್ಲಿ ಬಂದಿರೋದು. ವಿರಾಟ್ ಕೊಹ್ಲಿ ಅವರ ರನ್ಸ್ ಆ್ಯಂಡ್ ಸ್ಟ್ಯಾಟ್ಸ್ ಆಲ್ರೆಡಿ ಹೇಳ್ದಂಗೆ ಖಂಡಿತವಾಗ್ಲೂ ಎಲ್ಲ ಕಡೆ ಸಿಗುತ್ತೆ. ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋದ್ರೂ ಅದು ಇದ್ದೇ ಇರುತ್ತೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಇವಾಗಂತೂ ವಿರಾಟ್ ಕೊಹ್ಲಿ ಅವರ ರೀಲ್ಸ್ ಆಗಿರ್ಬೋದು, ಅವರ ಸ್ಟೋರೀಸ್ ಆಗಿರ್ಬೋದು, ಅವರ ಪೋಸ್ಟ್ ಆಗಿರ್ಬೋದು, ಇದು ಎಲ್ಲದರಿಂದ ತುಂಬಿರುತ್ತೆ. ಬಟ್ ಇದೆಲ್ಲದ್ರ ಮಧ್ಯೆ ಆ ಕಪಲ್ ಆಫ್ ಲೈನ್ಸ್ ರಿಯಲಿ ಕಾಟ್ ಮೈ ಐಸ್ ಅಂತಲೇ ಹೇಳಬೇಕು. ಇದು ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಾದ್ಮೇಲಲ್ಲ, ಬಟ್ ಮಾಡೋದಕ್ಕೆ ಮುಂಚೆ BCCI ಅವ್ರಿಗೆ ಆಲ್ರೆಡಿ ತಿಳಿಸಿದ್ರಲ್ಲ. ಆ ಟೈಮ್ನಲ್ಲಿ ಯಾರೋ ಒಬ್ಬರು ಈ 2 ಲೈನ್ಗಳನ್ನ ಬರೆದಿದ್ರು. ಅದನ್ನ ಓದ್ತೀನಿ, ನೀವು ಇದನ್ನ ಕೇಳಲೇಬೇಕು. ನಾನು ಇದನ್ನ ಯಾಕೆ ಓದ್ತಾ ಇದ್ದೀನಿ ಅಂತಂದರೆ ಇಟ್ ಫೆಲ್ಟ್ ರಿಯಲಿ ರಿಲೇಟಬಲ್ ಟು ಮೀ ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ರಿಲೇಟಬಲ್ ಟು ಮೆನಿ ಆಫ್ ದೆಮ್ ಹೂ ಇಸ್ ಲಿಸನಿಂಗ್ ಟು ದಿಸ್. He was the sole reason that I started watching Test cricket. And now, this can't be yet. Not yet, Virat. The crease still feels like home with you at it. The fire in your eyes still burns too bright. Please don't leave this beautiful format, Virat. It won't feel the same after you retire. ಸೊ ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ ಮೇಲೆ ಟೆಸ್ಟ್ ಕ್ರಿಕೆಟ್ ವಿಲ್ ನಾಟ್ ಫೀಲ್ ದ ಸೇಮ್. ಇಮ್ಯಾಜಿನ್ ಇಂಡಿಯಾ ಪ್ಲೇಯಿಂಗ್ ಅ ಟೆಸ್ಟ್ ಮ್ಯಾಚ್ ವಿದೌಟ್ ವಿರಾಟ್ ಕೊಹ್ಲಿ ಅಟ್ ನಂಬರ್ 4 ಇನ್ ಇಂಗ್ಲೆಂಡ್, ಇನ್ ಆಸ್ಟ್ರೇಲಿಯಾ ಆರ್ ಇನ್ ಇಂಡಿಯಾ. ವಿರಾಟ್ ಕೊಹ್ಲಿ ಅವರು ಇಲ್ಲದೆ ಏನು ಟೆಸ್ಟ್ ಕ್ರಿಕೆಟ್ ಆಡ್ತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಫ್ಕೋರ್ಸ್ ಇಂಡಿಯಾ ಹ್ಯಾವ್ ದಟ್ ಎವ್ರಿ ಕೈಂಡ್ ಆಫ್ ಟ್ಯಾಲೆಂಟ್, ಡೆಫಿನೆಟ್ಲಿ ನಾಟ್ ಟು ಫಿಲ್ ದ ಶೂಸ್ನ ಫಿಲ್ ಮಾಡೋದಕ್ಕೆ ಬಹಳನೇ ಕಷ್ಟಪಡಬೇಕಾಗುತ್ತೆ. ಬಟ್ ಅಟ್ಲೀಸ್ಟ್ ರಿಪ್ಲೇಸ್ಮೆಂಟ್ ಅನ್ನೋದಕ್ಕೆ ಇಂಡಿಯಾದಲ್ಲಿ ಕೊರತೆನೇ ಇಲ್ಲ. ಖಂಡಿತವಾಗ್ಲೂ ಬೇಜಾನ್ ಜನ ಇದ್ದಾರೆ. ಬಟ್ ಇಟ್ just doesn't feel right for ವಿರಾಟ್ ಕೊಹ್ಲಿ ಟು ರಿಟೈರ್ at 36. ನಾನು ಎಮೋಷ್ನಲ್ ಆದರೆ ಖಂಡಿತವಾಗ್ಲೂ ನೀವೆಲ್ಲ ದಯವಿಟ್ಟು ಕ್ಷಮಿಸಬೇಕಾಗುತ್ತೆ. ಬಟ್ ವಿರಾಟ್ ಕೊಹ್ಲಿ ಅವರು ರಿಟೈರ್ ಆದಾಗ ಫಸ್ಟ್ 10 ಮಿನಿಟ್ಸ್ ನಾನು ನೋಡೇ ಇರಲಿಲ್ಲ ಅವರು ರಿಟೈರ್ ಮಾಡಿದ್ದಾರೆ ಅಂತ. ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಾ ನೋಡಿರಲಿಲ್ಲ. ಬಟ್ ನನಗೆ ಯಾರು ಒಬ್ಬರಿಂದ ಗೊತ್ತಾದಾಗ ಐ ರಿಯಲಿ ಬ್ರೋಕ್ ಡೌನ್ ಫಾರ್ ರಿಯಲ್. ಕೋಟ್ಯಾಂತರ ಲಕ್ಷಾಂತರ ಜನನ ಇನ್ಸ್ಪೈರ್ ಮಾಡಿದಂತಹ ಒಬ್ಬ ದಂತಕಥೆ ವಿರಾಟ್ ಕೊಹ್ಲಿ. ಸೊ ನಾವು ಒಂದೇ ಒಂದು ವರ್ಡ್ನಿಂದ ಮುಗಿಸೋಕ್ಕಾಗಲ್ಲ. ನಮಗೇನು ಬೇಕಾಗಿತ್ತು ಅಂತಂದರೆ ವಿರಾಟ್ ಕೊಹ್ಲಿ ಅವರು ಒಂದು ಲ್ಯಾಪ್ ಆಫ್ ಆನರ್ ಕೊಟ್ಟು ಅಪೋನೆಂಟ್ಸಿಂದ ಆಗಿರ್ಬೋದು, ಇಂಡಿಯನ್ ಪ್ಲೇಯರ್ಸಿಂದ ಆಗಿರ್ಬೋದು, ಒಂದು ಗಾರ್ಡ್ ಆಫ್ ಆನರ್ನ ರಿಸೀವ್ ಮಾಡಿ ಆಮೇಲೆ ಇನ್ನು ಫುಲ್ ಪ್ಯಾಕ್ಡ್ ಸ್ಟೇಡಿಯಂ ವಿರಾಟ್ ಕೊಹ್ಲಿ ಅವರು ಗ್ರ್ಯಾಟಿಟ್ಯೂಡಿಂದ ರಿಟೈರ್ ಮಾಡಿದಿದ್ರೆ ಫ್ಯಾನ್ಸ್ನಲ್ಲಿ ಇದ್ದಂತಹ ಒಂದು ಗ್ರ್ಯಾಟಿಟ್ಯೂಡ್, ಅವರ ಕಣ್ಣಲ್ಲಿ ಇದ್ದಂತಹ ಒಂದು ಥ್ಯಾಂಕ್ಫುಲ್ನೆಸ್ನ ವಿರಾಟ್ ಕೊಹ್ಲಿ ಅವರ ಕಣ್ಣಾರೆ ನೋಡಿ ರಿಟೈರ್ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಬಟ್ ಈ ಥರ ಸೋಷಿಯಲ್ ಮೀಡಿಯಲ್ಲಿ ರಿಟೈರ್ ಮಾಡೋದು ಖಂಡಿತವಾಗ್ಲೂ ಇದು ಒಂದು ಹತಾಶೆ ಅಂತಲೇ ಹೇಳ್ಬೋದು. ನನಗೆ ಒಂದು ನಿರಾಸೆನೇ ಆಗೋಯಿತು ವಿರಾಟ್ ಕೊಹ್ಲಿ ಅವರು ಈ ಥರ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ಮೇಲೆ. ಬಟ್ ಡೆಫಿನೆಟ್ಲಿ ವಿ ಕಾಂಟ್ ಹೆಲ್ಪ್ ಇಟ್. we've got to move on from this, but it is not very easy to move on, especially for fans like me. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಜಸ್ಟ್ ನಾಟ್ ದ ಇನ್ಸ್ಪಿರೇಷನ್. ಅವರಿಂದ ನಾನು ಐವ್ ಪಿಕ್ಡ್ ದಿಸ್ ಗೇಮ್, ಐವ್ ಪಿಕ್ಡ್ ದಿಸ್ ಮೈಂಡ್, ಐವ್ ಪಿಕ್ಡ್ ದ ಕೈಂಡ್ ಆಫ್ ಡಿಸಿಪ್ಲಿನ್ he used to maintain. ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಅವರು ಮೇಂಟೈನ್ ಮಾಡಿದಂತಹ ಡಿಸಿಪ್ಲಿನ್ ಯಾರ ಕೈಲೂ ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅಟ್ಲೀಸ್ಟ್ ವಿ ಕ್ಯಾನ್ ಟೇಕ್ ದ ಎಕ್ಸೆಪ್ಟ್ಸ್ ಫ್ರಮ್ ಹಿಸ್ ಕೈಂಡ್ ಆಫ್ ಡಿಸಿಪ್ಲಿನ್. ಸೊ ಅದರಿಂದ ಇನ್ಸ್ಪೈರ್ ಆಗ್ಬೋದಷ್ಟೇ. ಆ್ಯಂಡ್ ಇನ್ಸ್ಪೈರ್ ಆಗಿಬಿಟ್ಟು ಅವ್ರನ್ನ ಅಡ್ಮೈರ್ ಮಾಡ್ಬೋದಷ್ಟೇ. ಅದನ್ನ ಖಂಡಿತವಾಗ್ಲೂ ನಾನು ಮಾಡ್ತಾಯಿದ್ದೆ. ಆ್ಯಂಡ್ ವಿತ್ ಫುಲ್ 100%
ಲವ್ ಟುವರ್ಡ್ಸ್ ವಿರಾಟ್ ಕೊಹ್ಲಿ. ಸೊ ಇದಕ್ಕಿಂತ ಜಾಸ್ತಿ ನಾವೇನು ಹೇಳೋದಕ್ಕಾಗಲ್ಲ. ಇಟ್ ಜಸ್ಟ್ ರಿಯಲಿ ಡಸಂಟ್ ಫೀಲ್ ಲೈಕ್ ಹೋಮ್ ವಿತೌಟ್ ವಿರಾಟ್ ಕೊಹ್ಲಿ. ಇಂಡಿಯನ್ ಟೀಮ್ ಅಂತಲೇ ಅನಿಸಲ್ಲ. ಆ್ಯಂಡ್ ಟೆಸ್ಟ್ ಕ್ರಿಕೆಟ್ ಇನ್ನೆಷ್ಟು ವ್ಯೂವರ್ಶಿಪ್ ಕಡಿಮೆ ಆಗುತ್ತೆ ಅಂತ ನಮಗೆ ಗೊತ್ತು. ಸಚಿನ್ ತೆಂಡೂಲ್ಕರ್ ಅವರು ರಿಟೈರ್ ಆದಮೇಲೆ ಒಂದು ಟೆಸ್ಟ್ ಕ್ರಿಕೆಟ್ನ ವ್ಯೂವರ್ಶಿಪ್ ಅಷ್ಟು ಕಡಿಮೆ ಆಯಿತು, T20ನ ವ್ಯೂವರ್ಶಿಪ್ ಅಷ್ಟು ಮೇಲಾಯಿತು. ಬಟ್ ಆ ಟೈಮ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನ ಇಂಪಾರ್ಟೆನ್ಸ್ನ ಎತ್ತಿ ಹಿಡಿದು ಇದಕ್ಕೆ ವ್ಯೂವರ್ಶಿಪ್ ಬರಬೇಕು ಅಂತ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಛಾಪನ ಮೂಡಿಸಿ, ಅವರ ಚರಿಷ್ಮಾನ ತೋರಿಸಿ ಟೆಸ್ಟ್ ಕ್ರಿಕೆಟ್ನ ನಂಬರ್ 1ಗೆ ತೊಗೊಂಡು ಹೋದಂತಹ ಒಂದು ದಂತಕಥೆ ವಿರಾಟ್ ಕೊಹ್ಲಿ ಅವರು. ಅವರ ಒಂದು ಲೆಗಸಿ ಇಟ್ಸ್ ಸೆಕೆಂಡ್ ಟು ನನ್. ಯಾರಿಗೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಫ್ಯಾಬ್ 4 ಅಂತ ಕರೀತಾರೆ. ವಿರಾಟ್ ಕೊಹ್ಲಿ, ಕೇನ್ ವಿಲಿಯಮ್ಸನ್, ಸ್ಟೀವ್ ಸ್ಮಿತ್ ಆ್ಯಂಡ್ ಜೋ ರೂಟ್. ಸೊ ಈ 4 ಜನದಲ್ಲಿ ನಂಬರ್ 1 ಆಗಿ ಎಷ್ಟೋ ವರ್ಷಗಳು ಮೇಂಟೈನ್ ಮಾಡಿದಂತಹ ಒಬ್ಬ ಪ್ಲೇಯರ್. ಆ್ಯಂಡ್ ಆಲ್ 3 ಫಾರ್ಮ್ಯಾಟ್ಸ್, ಟೆಸ್ಟ್, ODI ಆ್ಯಂಡ್ T20, 3 ಫಾರ್ಮ್ಯಾಟ್ನಲ್ಲೂ ICC ರ್ಯಾಂಕಿಂಗ್ಸ್ನಲ್ಲಿ ನಂಬರ್ 1 ರ್ಯಾಂಕಿಂಗ್ನ ಪಡ್ಕೊಂಡಿರುವಂತಹ ಒಬ್ಬರು ಪ್ಲೇಯರ್ ಅಂದರೆ ಅದು ವಿರಾಟ್ ಕೊಹ್ಲಿ. ಸೊ ಇದಕ್ಕಿಂತ ನಾವೇನು ಜಾಸ್ತಿ ಹೇಳೋದಕ್ಕಾಗಲ್ಲ. ಅವರ ಇಂಪ್ಯಾಕ್ಟ್ ಇಟ್ ಜಸ್ಟ್ ಕೆನಾಟ್ ಬಿ ಟೇಕನ್ ಅವೇ. ಆ್ಯಂಡ್ ಅವರ ಲೆಗಸಿನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಐ ಜಸ್ಟ್ ಹೋಪ್ ಮುಂದೆ ಯಾರು ಕ್ಯಾಪ್ಟನ್ ಆಗ್ತಾರೋ ಇಂಡಿಯನ್ ಟೀಮ್ನಲ್ಲಿ, ದೇ ಕ್ಯಾರಿ ಫಾರ್ವರ್ಡ್ ದ ಕಲ್ಚರ್ ದಟ್ ವಿರಾಟ್ ಕೊಹ್ಲಿ ಹ್ಯಾಡ್ ಕ್ರಿಯೇಟೆಡ್ ಫಾರ್ ಟೀಮ್ ಇಂಡಿಯಾ ಇನ್ ಟೆಸ್ಟ್ ಕ್ರಿಕೆಟ್. ಸೊ ಥ್ಯಾಂಕ್ ಯು ವಿರಾಟ್ ಕೊಹ್ಲಿ, ವಿತ್ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಆನ್ ಬಿಹಾಫ್ ಆಫ್ all the Indians. Thank you very much for making Test cricket entertaining. Thank you for making India one of the giants in Test cricket. Thank you Virat Kohli. Love you forever.